ಡ್ರಾಮಾ ಕಮಿಟಿಯನ್ನು ಇಲ್ಲೂ ಕೂಡ ರಚನೆ ಮಾಡಬೇಕು ಅಂತ ಕೂಗು ಕೇಳಿ ಬಂತು. ಸಾಕಷ್ಟು ಜನ ಒಂದು ಪತ್ರ ಹೋಗುತ್ತೆ, ಆ ಲೆಟರ್ಗೆ ಸೈನ್ ಹಾಕ್ತಾರೆ. ಹಾಗೆ ಪಾರ್ಶ್ ಕಮಿಟಿ ಈಗ ಆಲ್ರೆಡಿ ರಚನೆ ಆಗಿದೆ, ಕವಿತಾ ಲಂಕೇಶ್ ಅವರು ಅಧ್ಯಕ್ಷತೆಯಲ್ಲಿ, ಅಧ್ಯಕ್ಷರು ಅವರೇನೆ. ಸೊ ಶ್ರುತಿ ಹರಿಹರನ್ ಅವರು ನಿಮ್ಮ ಆಪ್ತರು ಅನ್ನುವಂಥ ಒಂದು ವಿಚಾರ ಕೇಳ್ತಾ ಇದ್ದೀನಿ. ಆಗ ಆಗಿದಂಥ ಇನ್ಸಿಡೆಂಟ್, ಒಂದಷ್ಟು ವಿಚಾರಗಳು, ಬೆಳವಣಿಗೆಗಳು ಗೊತ್ತು. ಸೊ ಎಷ್ಟು ಯೂಸ್ ಆಗುತ್ತೆ ನಿಮಗೆ? ಈ ಒಂದು ಕಮಿಟಿಯ ಬಗ್ಗೆ ಒಪಿನಿಯನ್ ಏನು? ಇದರ ಪರ ಮಾತಾಡ್ತೀರಾ ಅಥವಾ ವಿರೋಧ ಮಾತಾಡ್ತೀರಾ? ಇಂಡಸ್ಟ್ರಿ ಹೇಗಿದೆ ಓವರ್ ಆಲ್ ಆಗಿ? ಇಲ್ಲ, ಇಂಡಸ್ಟ್ರಿಯಲ್ಲಿ ಹೆಣ್ಮಕ್ಳಿಗೆ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು, ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಾವು ಮಾಡೇ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಈ ಕವಿತಾ ಲಂಕೇಶ್ ಅವರು ಹೇಳಿದ್ರಿ ಅಧ್ಯಕ್ಷರು ಅಂತ ಹೇಳಿದ್ರಿ. ಈ ಅವರು ಈಗಿಂದ ಭಾಳ ವರ್ಷದ ಪರಿಚಯ. ನಾವು ಈಗಲೂ ಜೊತೆಗೆ ಆಡ್ತೀವಿ, ಶಟ್ಲ್ ಆಡ್ತೀವಿ, ಈಗಲೂ ಶಟ್ಲ್ ಆಡ್ತೀವಿ. ಆಮೇಲೆ ಶ್ರುತಿ ಹರಿಹರನ್ ಜೊತೆ ನಾನು ಸಿನಿಮಾ ಮಾಡಿದ್ದೀನಿ, ಆದ್ಯ ಅಂತ. ಅದನ್ನು ನನ್ನ ವೈಫ್ ಕ್ಯಾರೆಕ್ಟರ್ ಅವರು, ಚೈತನ್ಯ ಅವ್ರ ಡೈರೆಕ್ಟರ್ ಅದಕ್ಕೆ. ಸೊ ಒಡನಾಟ ಇತ್ತು, ಮಾತಾಡಿದ್ದೀವಿ. ಇದೊಂದು ವಿಷಯ ಅಂದರೆ ಆ ಪರ್ಸನಲಾಗಿ ನಾನು ಅವ್ರಿಗೆ ಗೊತ್ತು ಅಂತ ಒಂದು. ಈ ಮೀಟು ಅಂತ ಏನಂತ ಇದ್ದಾರೆ, ಎಲ್ಲೋ ಒಂದು ಕಡೆ ಮಿಸ್ಯೂಸ್ ಆಗತ್ತೆ. ಸಿನಿಮಾದಲ್ಲಿ ಎದ್ದು ಕಾಣುತ್ತೆ ಹೊರತು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಏನೇನೋ ಇದ್ದಾವೆ. ಅದೇನು ಹೊಸದೇನಲ್ಲ. ಇಟ್ಸ್ ನಥಿಂಗ್ ನ್ಯೂ ಟು ದ ಇಂಡಸ್ಟ್ರಿ. ಓಕೆ, ಸಿನಿಮಾ ಅಂದ ತಕ್ಷಣ ಅದು ಕಾಣಿಸುತ್ತೆ ಅನ್ನೋದು ಒಂದು, ಅದು ಮೀಟು ಅಂತಾರೆ. ನೀವು ಬೇರೆ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಸಾಫ್ಟ್ವೇರ್ ಕಂಪ್ನಿ ತೊಗೊಳ್ಳಿ, ಬ್ಯಾಂಕಲ್ಲಿ ತೊಗೊಳ್ಳಿ, ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ಎಲ್ಲ ಇದ್ದಾವೆ. ಅದು ಅವ್ರವ್ರ ವೈಯಕ್ತಿಕ ಅವ್ರಿಗೆ ಬಿಟ್ಟಿದ್ದು. ಎಸ್, ಒಂದು ಫೀಮೇಲ್ಗೆ ಮೋಸ ಆಗ್ಬೋದು, ಪ್ರೊಟೆಕ್ಷನ್ ಕೊಡಬೇಕು, ಅದು ಕಾನೂನು ಪ್ರಕಾರ ಇದೆ, ಅದನ್ನು ಮಾಡಲೇಬೇಕು. ಅದು ಓಕೆ. ಅದನ್ನು ನೀವು ಎಲ್ಲ ಮಿಸ್ಯೂಸ್ ಆಗಂತ ಹೇಳಿದ್ನಲ್ಲ, ಈಗ ಸುಮ್ಮನೆ ಆಪಾದನೆ ಮಾಡೋದು. ಈಗ ಶ್ರುತಿ ಹರಿಹರನ್ ಆಪಾದನೆ ಮಾಡಿದ್ರಲ್ಲ ನಮ್ಮ ಇವ್ರ ಮೇಲೆ, ಅರ್ಜುನ್ ಸರ್ಜಾ ಮೇಲೆ, ಏನಾಯ್ತು ಅದು ಕೇಸು? ಕೇಸ್ ಏನಾಯ್ತು ಅಲ್ವಾ? ಅಂದರೆ ಆಪಾದನೆ ಮಾಡೋಕ್ಕಿಂತ ಅದಕ್ಕೆ ಚೇಂಬರ್ ಇದೆ, ಚೇಂಬರ್ ಸ್ಟೆಪ್ ತೊಗೊತಾರೆ. ಅದಾದ್ಮೇಲೆ ನೀವು ಕಾನೂನು ಹೋಗಿ ಮಾಡ್ಬೋದಲ್ಲ. ನೀವು ಏಕ್ದಮ್ ಅವ್ರನ್ನ, ಅಂದರೆ ಎಕ್ಸಾಂಪಲ್ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಇಂಥ ಸುಮಾರು ಹೆಸರುಗಳಾಗಿದ್ದಾವೆ, ಬಟ್ ಹೇಳ್ತಾ ಇರೋದು. ಸೊ ಈಸ್ ಅ ಚೈಲ್ಡ್ ಆರ್ಟಿಸ್ಟ್ ಆ್ಯಂಡ್ ಈಸ್ ಅ ಪ್ರೂವ್ಡ್ ಆರ್ಟಿಸ್ಟ್. ದೊಡ್ಡ ಕಲಾವಿದರು ಅವರು, ಅವ್ರ ತಂದೆ. ಅಂಥ ಫ್ಯಾಮ್ಲಿಗೆ, ಸರ್ಜಾ ಫ್ಯಾಮ್ಲಿಗೆ ಈ ನೆನ್ನೆ ಬಂದಿರೋ ಹುಡುಗಿ ಒಂದು ಆಪಾದನೆ ಮಾಡ್ಬಿಟ್ಲಲ್ಲ, ಪ್ರೂವ್ ಆಯ್ತಾ? ಎಸ್, ತಪ್ಪಿದ್ರೆ ಶಿಕ್ಷೆ ಆಗಲೇಬೇಕು, ಅದೇನು ಮಾತಿಲ್ಲ. ಬಟ್ ಅವ್ರದ್ದೊಂದು ಕರಿಯರ್ಗೆ ಒಂದು ಕಪ್ಚಿಕೆ ಅಲ್ವಾ ಇದು?